ಹಲೋ ಗಾಯ್ಸ್, ಸ್ಟಾಕ್ಸ್ ಗುರು ಚಾನಲ್ಗೆ ಸ್ವಾಗತ. ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಆಗಿದೆ ಅಂತ ನೋಡೋಣ. ಸೊ ಮಾರ್ನಿಂಗು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಆ್ಯಕ್ಚುಲಿ ನೀವು ಇಲ್ಲಿ ನೋಡಿ 1040 ತನಕ ಒಂದು ರೇಂಜ್ ಬೌಂಡಲ್ಲಿ ಇತ್ತು, ಒಂದು ಸಣ್ಣ ರೇಂಜಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಅದಾದಮೇಲೆ ಒಂದು ಸ್ಪೈಕ್ ಬಂತು, ಅಂದರೆ ಒಂದು ರ್ಯಾಲಿ, ಅಪ್ವರ್ಡ್ ರ್ಯಾಲಿನ ನಾವು ಅಬ್ಸರ್ವ್ ಮಾಡೋದಾಗಿತ್ತು ನಿಫ್ಟಿನಲ್ಲಿ, ಮತ್ತು ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸಲ್ಲೂ ಕೂಡ ಒಂದು ರ್ಯಾಲಿನ ಅಬ್ಸರ್ವ್ ಮಾಡ್ಬೋದಾಗಿದೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಸೆನ್ಸೆಕ್ಸು ಎಕ್ಸ್ಪೈರಿ ಇತ್ತು. ಯೂಶ್ವಲಿ ಸೆನ್ಸೆಕ್ಸು ಫಿನ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಈ ಥರದೊಂದು ಸ್ಪೈಕ್ಸ್ನ ನಾವು ನೋಡ್ಬೋದಾಗಿದೆ ಈಗ ರೀಸೆಂಟ್ ಡೇಸಲ್ಲಿ. ಏನಕ್ಕೆ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸೆನ್ಸೆಕ್ಸಲ್ಲೂ ಕೂಡ ಒಂದು ರೇಂಜಲ್ಲಿ ಮೂವ್ ಆಗ್ತಾ ಇತ್ತು ಆ್ಯಂಡ್ ಅದಾದಮೇಲೆ ಒಂದು ಸ್ಪೈಕ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಲ್ಲಿ ನೀವು ಅಬ್ಸರ್ವ್ ಆಪ್ಷನ್ ಪ್ರೀಮಿಯಮಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಏನಿಲ್ಲಿ ನೋಡಿ, ಇಲ್ಲಿ ಮಾರ್ನಿಂಗ್ ಸೊ ಇದೇ ಟೈಮ್ 1040 ತನಕ 13 ರೂಪೀಸಲ್ಲಿ ಒಂದು ಆಪ್ಷನ್ ಪ್ರೀಮಿಯಮ್ ಇತ್ತು. ಅದು ಹೋಗಿ 350 ತನಕ ರೀಚ್ ಆಗಿದೆ. ಸೊ 335 350 ತನಕನೂ ರೀಚ್ ಆಗಿದೆ. ಸೊ ಹಿಂಗಾದಾಗ ಏನಾಗುತ್ತೆ, ಆ್ಯಕ್ಚುಲಿ ಯೂಶಲಿ ಆಪ್ಷನ್ ಸೆಲ್ಲರ್ಸಿಗೆ ಇಲ್ಲಿ ದೊಡ್ಡ ಲಾಸ್ನ ನೋಡಬೇಕಾಗುತ್ತೆ. ನಾನೇನು ಮಾಡಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಕಾಲ್ ಮತ್ತು ಪುಟ್ನ ನಾನು ಸೆಲ್ ಮಾಡಿದ್ದೆ. ಸೊ ಕಾಲ್ ಪುಟ್ ಎರಡು ಸೆಲ್ ಮಾಡಿದಾಗ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತನಕ ಸ್ವಲ್ಪ ಪ್ರಾಫಿಟಲ್ಲೇ ಇದ್ದೆ, ಅಂದರೆ ಒಂದು ಡೀಸೆಂಟ್ ಪ್ರಾಫಿಟಲ್ಲಿದೆ. ಆ್ಯಂಡ್ ಇಲ್ಲಿ ಯಾವಾಗ ಇಲ್ಲಿ ಮಾರ್ಕೆಟ್ ರೇಂಜ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಸೊ ಅಲ್ಲಿ ನಾನು ಎಕ್ಸಿಟ್ ಆಗಬೇಕಾಗುತ್ತೆ, ಒಂದು ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದೆ. ಆ್ಯಂಡ್ ಅದಾದಮೇಲೆ ಮತ್ತೆ ಒಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದು 1 o'clock 12:30 ಹಾಗೆ ಮತ್ತೆ ಕಾಲ್ ಮತ್ತು ಪುಟ್ನ ಶಾರ್ಟ್ ಮಾಡಿದೆ. ಸೊ ಏನಕ್ಕೆ ಹಂಗೆ ಮಾಡಿದೆ ಅಂತ ಹೇಳಿದ್ರೆ, ಸೊ ಈಗ ಮತ್ತೆ ಒಂದು ರೇಂಜ್ ಬೌಂಡ್ ಆಗ್ಬೋದು ಅಂತ ಒಂದು ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಮತ್ತೆ ಕಾಲ್ ಮತ್ತು ಪುಟ್ನ ಶಾರ್ಟ್ ಮಾಡಿದೆ. ಬಟ್ ಅಗೇನ್ ಒಂದು ಸ್ಮಾಲ್ ರ್ಯಾಲಿನೂ ಕೂಡ ಆಯಿತು ಆ್ಯಂಡ್ ಅಲ್ಲಿ ಕೂಡ ಕಡಿಮೆ ಪ್ರಾಫಿಟ್ಸೇ ಆಗಿದೆ ಇವತ್ತು. ಸೊ ಓವರಾಲ್ ಏನಾಗಿದೆ ಅಂತ ಹೇಳಿದರೆ, ಇವತ್ತು ನಾನು ಸೆನ್ಸೆಕ್ಸಲ್ಲಿಯೂ ಕೂಡ ಟ್ರೇಡ್ ಮಾಡಿದೆ ಆ್ಯಂಡ್ ನಿಫ್ಟಿನಲ್ಲಿ ಕೂಡ ಟ್ರೇಡ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಏನು ನಾನು ಇಲ್ಲಿ ರ್ಯಾಲಿನಲ್ಲಿ ಎಕ್ಸಿಟ್ ಆದೆ. ಸೊ ಇಲ್ಲಿ ಎಕ್ಸಿಟ್ ಆಗಿದ್ದು ತುಂಬ ಒಳ್ಳೆಯದಾಯಿತು. ಏನಕ್ಕೆ ಅಂತ ಹೇಳಿದರೆ, ಇಲ್ಲಾಂದರೆ ನನಗೆ ಆಲ್ಮೋಸ್ಟು ಸುಮಾರು ಲಾಸ್ ಆಗಿರ್ತಾಯಿತ್ತು ಇವತ್ತು. ಓಕೆ, ಸೊ ಇದೆಲ್ಲ ಆದಮೇಲೆ ಓವರಾಲ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ಜಸ್ಟ್ ನಾನು ನಿಮಗೆ ಒಂದು ತೋರಿಸ್ತೀನಿ. ಓಕೆ, ಸೊ ಇವತ್ತು ಓವರಾಲ್ 152 ರೂಪೀಸ್ ಆಗಿದೆ ಆ್ಯಂಡ್ ಇದರಲ್ಲಿ ಏನೂ ಚಾರ್ಜಸ್ ಕಟ್ ಆಗೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕಾಲ್ ಮತ್ತು ಪುಟ್ ಎರಡನ್ನೂ ಶಾರ್ಟ್ ಮಾಡಿರ್ತೀನಿ. ಯೂಶ್ವಲಿ ನಾನು ಹಾಗೆ ಮಾಡ್ತೀನಿ, ಕಾಲ್ ಆ್ಯಂಡ್ ಪುಟ್ಟು ಶಾರ್ಟ್ ಮಾಡ್ತೀನಿ, ಏನು ಸಿಗುತ್ತೆ ಎಲ್ಲ ಅದನ್ನು ಶಾರ್ಟ್ ಮಾಡ್ತೀನಿ. ಆ್ಯಂಡ್ ಮಾರ್ಜಿನ್ ಯೂಸ್ ಆಗಿದ್ದು ಇಲ್ಲಿ ನಂದು ಆಲ್ಮೋಸ್ಟ್ 25,000 to 30,000. ಸೊ ಆ ಮಾರ್ಜಿನಿಗೆ ಈ ಪ್ರಾಫಿಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಡಿಸೆಂಟ್ ಪ್ರಾಫಿಟ್ಟು. ಏನಕ್ಕೆ ಅಂತ ಹೇಳಿದರೆ, ಆಲ್ಮೋಸ್ಟ್ ನಿಮ್ಗೆ ಅದು 0.7% ಹತ್ರ ಆಗುತ್ತೆ, 0.5 to 0.7% ಪ್ರಾಫಿಟ್ ಆಗುತ್ತೆ. ಇಂಟ್ರಾಡೇನಲ್ಲಿ ಇದೊಂದು ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಪ್ಷನ್ ಬೈಯಿಂಗಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಈಗ ಒಂದು 10,000 ರೂಪೀಸ್ ಇನ್ವೆಸ್ಟ್ ಮಾಡಿ 20-25 ತನಕ ಹೋಗಲ್ಲ ಅಂತ ಅಲ್ಲ. ಯಾಕಂದರೆ ಇದ್ರದ್ದೇ ಇಲ್ಲೇ ಎಕ್ಸಾಂಪಲ್ ನೀವು ನೋಡಿದ್ರು ಅಷ್ಟೇ. ಇವತ್ತಿಂದ ಏನು ಇಲ್ಲ ರ್ಯಾಲಿ ನೀವು ಕ್ಯಾಪ್ಚರ್ ಮಾಡಿದಿದ್ರೆ ಇನ್ ಕೇಸ್ ಸೆನ್ಸೆಕ್ಸ್. ಓಕೆ, ಸೊ ಇದೊಂದು ರ್ಯಾಲಿ ಏನಿದೆ ಇದೆ ನೀವು ಕ್ಯಾಪ್ಚರ್ ಮಾಡಿದರೆ ಆ್ಯಸ್ ಎ ಆಪ್ಷನ್ ಬಯರ್, ಸೊ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಗಿರ್ತಾ ಇತ್ತು. ನೀವೇ ಇಲ್ಲಿ ಅಬ್ಸರ್ವ್ ಮಾಡಿ 30 ರೂಪೀಸ್ ಇದ್ದಿದ್ದು ನಿಮಗೆ ಡೈರೆಕ್ಟ್ 500 ತನಕ ಶೂಟಪ್ ಆಗಿದೆ. 480 ತನಕ ಶೂಟಪ್ ಆಗಿದೆ. ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ನ ನೋಡ್ಬೋದಾಗಿತ್ತು. ಬಟ್ ಈ ಥರದ್ದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಇಲ್ಲೂ ಕೂಡ ಅಷ್ಟೇ, ನಾನು ದೂರದ ಆಪ್ಷನ್ನ ಸೆಲ್ ಮಾಡಿರ್ತೀನಿ, ಅದಕ್ಕೆ ನಂದಷ್ಟು ಪ್ರಾಫಿಟ್ ಕಡಿಮೆ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಎಸ್, ಸೊ ಇಲ್ಲಿ 81,000 ಹತ್ರದ್ದು ಆ್ಯಂಡ್ ಅಗೇನ್ 79,000 ಹತ್ರದ್ದು ಪುಟ್ಟು ಮತ್ತು ಕಾಲ್ ಎರಡನ್ನು ಶಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಡೀಸೆಂಟ್ ಪ್ರಾಫಿಟ್ನ ಮಾಡುತ್ತೆ. ಸೊ ಇದೆಲ್ಲ ಹೇಗೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಇದೇ ಥರ ನಿಮಗೆ ಒಂದು ಲರ್ನಿಂಗ್ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.